ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ನಾನಿವತ್ತು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಸೊ ನೆನ್ನೆ ನೈಟೇ ಬಂದೆ. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಎಲ್ಲ ಇಲ್ಲಿನೇ ತೊಗೊಂಡು ಹೋಗ್ತಿದ್ದೀನಿ. ಸೊ ನಾನು ನಿಮಗೆ ನಮ್ಮ ಮನೆ ಮುಂದೆ ಗುಬ್ಬಚ್ಚಿ ಗೂಡಿದೆ, ಅದು ತೋರಿಸ್ತೀನಿ. ನೋಡಿ ಗುಬ್ಬಚ್ಚಿಗಳು. ನಾವು ಈಗ ಬ್ಯಾಂಗ್ಳೂರಲ್ಲಿ ನೋಡೋದು ತುಂಬ ಅಪರೂಪ. ಈ ಮೊಬೈಲ್ ಸಿಗ್ನಲ್ಸಿಂದ ಎಲ್ಲ ಕಾಣೆ ಆಗಿಬಿಟ್ಟಿದೆ, ಬ್ಯಾಂಗ್ಳೂರೆಲ್ಲೂ ನೋಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಸ್ಪ್ಯಾರೋಸ್ ಅಂತ ಹೇಳಿದ್ರೆ ನಾವು ಎಲ್ಲಾದರೂ ಮ್ಯೂಸಿಯಮಲ್ಲಿ ತೋರಿಸ್ಬೇಕು ಅನಿಸುತ್ತೆ. ಯಾಕಂದರೆ ತುಂಬ ನೆಟ್ವರ್ಕ್ ಸಿಗ್ನಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಗುಬ್ಬಚ್ಚಿಗಳಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ಒಂದು ಗ್ಲಾಸ್ ಆಫ್ ರೈಸ್ ಇಲ್ಲಾಂದರೆ ಏನಾದರೂ ರವೆ ಏನಾದರೂ ಆಗಿಬಿಟ್ರೆ ತಿನ್ಕೊಂಡು ಆರಾಮಾಗಿರುತ್ತೆ. ಇಲ್ಲಿ ನಮ್ಮ ಕಂಪೌಂಡಲ್ಲೇ ಒಂದು 100 ಇದೆ ಟೋಟಲ್ಲು. ಸೊ ಈ ಥರ ನಾವು ನಾರ್ಮಲ್ ಸ್ಲಿಪ್ಪರ್ದು ಬಾಕ್ಸ್ ಕಟ್ಟಿದರೆ ಅದೇ ಒಳಗಡೆ ಗೂಡು ಕಟ್ಕೊಂಡಿದೆ ನೀಟಾಗಿ. ತುಂಬ ಮರಿಗಳು ಮಾಡ್ತಾ ಇರುತ್ತೆ ಅದು. ನೋಡಿ ಎಷ್ಟೊಂದು ಇದೆ. ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿರುತ್ತಲ್ವ, ಆಗ ಅದು ಗಂಡದು ಗುಬ್ಬಚ್ಚಿ ಇರುತ್ತಲ್ಲ ಅದೇ ಹೋಗಿ ಊಟ ತೊಗೊಂಬಂದು ಮಕ್ಕಳಿಗೆ ತಿನ್ನಿಸ್ತಾ ಇರುತ್ತೆ. ಹೆಣ್ಣು ಗುಬ್ಬಚ್ಚಿ ಬಂದು ಆಚೆ ಬರೋದೇ ಇಲ್ಲ. ಸೊ ಎಲ್ಲ ಇದು ಮೇಲ್ ಗುಬ್ಬಚ್ಚಿನೇ ಬಂದು ಎಲ್ಲ ನೋಡ್ಕೊತಾ ಇರುತ್ತೆ ಅವ್ರ ಫ್ಯಾಮ್ಲಿನೆಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಮಕ್ಕಳಿಗೆ ಎತ್ಕೊಂಬಂದು ಊಟ ತಿನ್ನಿಸೋದಾಗಲಿ ಎಲ್ಲ ಮಾಡೋದು. ಮನೇಲಿ ಯಾವ್ಯಾವ ಪೆಟ್ಟಿದೆ ಸೊ ಅದೆಲ್ಲ ನಿಮ್ಗೆ ತಿಳಿಸ್ತೀನಿ. ಅದೇ ಥರ ಗುಬ್ಬಚ್ಚಿ ಕೂಡ ಒಂಥರ ಪೆಟ್ಟೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮನೆ ಒಳಗಡೆ ಬರುತ್ತೆ. ನಾವೇನಾದರೂ ಬಾಗಿಲೇನಾದರೂ ತೆಗ್ದಿಲ್ಲ ಅಂತ ಹೇಳಿದ್ರೆ ಅದು ಬಂದು ಅದ್ರ ಬೀಕ್ ಇರುತ್ತಲ್ಲ, ಒಂದು ಕಿಟಕಿಗೆ ಟಕ್ 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 ಅಂತ ಹೊಡಿತಾ ಇರುತ್ತೆ. ಅದು ನಮಗೆ ಒಂಥರ ಅಲಾರಾಮ್ ಥರ, ಬೆಳಗಾಗಿದೆ ಎದ್ದೋಳಿ ಎದ್ದೋಳಿ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಕಾಗೆಗಳು ಕೂಗ್ತಿತ್ತು, ಇವಾಗ ಇದು ಗುಬ್ಬಚ್ಚಿನೇ ಬಂದು ಎಬ್ಸುತ್ತೆ. ಇವಾಗ ನಾವೇನಾದರೂ ಫುಡ್ ಏನಾದರೂ ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮೇಲೆ ಅಟ್ಯಾಕ್ ಮಾಡುತ್ತೆ. ನಾವು ಊಟ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಮ್ಮ ತಟ್ಟೆ ಹತ್ರ ಬರುತ್ತೆ. ಊಟ ಹಾಕಿದ್ರೆ ಚೆನ್ನಾಗಿ ತಿನ್ಕೊಂಡು ಮರಿಗಳಿಗೆ ಎತ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಖುಷಿ ಆಗುತ್ತೆ ಆ ಗುಬ್ಬಚ್ಚಿಗಳು ನೋಡಿದಾಗೆಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಸ್ಪ್ಯಾರೋಸ್ದು ಚಿಲಿಪಿಲಿ ಸೌಂಡ್ ಬರುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯಾಂಗ್ಳೂರಲ್ಲಿ ನಮಗೆ ಈ ಥರ ಚಿಲಿಪಿಲಿ ಸೌಂಡ್ ಏನು ಬರೋಲ್ಲ, ಬರೀ ಹಾರ್ನ್ ಸೌಂಡ್, ಹಾಂಕಿಂಗ್ ಸೌಂಡೇ ಬರುತ್ತೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಅದನ್ನ ನೋಡಿ ಒಂಥರ ಚೆನ್ನಾಗಿರುತ್ತೆ ಎನ್ವಿರಾನ್ಮೆಂಟ್ ಎಲ್ಲ. ಹಾಯ್ ನೋಡಿ, ಇಲ್ಲಿ ನಮ್ಮ ಪೆಟ್ ಟೋನಿಗೆ ಎಲ್ಲರೂ ಹಾಯ್ ಮಾಡಿ. ಇದು 1 ಮಂತ್ ಇರಬೇಕಾದ್ರೆ ನಾವು ಮನೆಗೆ ತೊಗೊಂಬಂದಿದ್ದು. ಸೊ ನನ್ನ ಎಂಗೇಜ್ಮೆಂಟ್ ಟೈಮ್ಗೆ ಆಲ್ಮೋಸ್ಟು 2-3 ಮಂತ್ಸ್ ಆಗಿದೆ. ಚಿಕ್ಕ ಮರಿ. ಇದ್ರ ಸ್ಪೆಷಾಲಿಟಿ ಬಂದು ಇದ್ರ ಸ್ಕಿನ್ ಒಂಥರ ಬ್ಲೂಯಿಶ್ ಇತ್ತು. ಸೊ ನಾನು ತೊಗೊಂಡು ಬಂದಾಗ ಅದಕ್ಕೆ ಸ್ನಾನ ಮಾಡಿಸಿದಾಗೆಲ್ಲ ಚೆಕ್ ಮಾಡ್ತಾಯಿದ್ದೆ ಯಾಕೆ ಸ್ಕಿನ್ ಈ ಥರ ಬ್ಲೂ ಇದೆ ಅಂತೇಳ್ಬಿಟ್ಟು. ಬಟ್ ಆ ಬ್ರೀಡ್ ಬರೋದೇ ಅದೇ ಥರ ಅನಿಸುತ್ತೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ನಮ್ಮ ಮನೆ ಹತ್ರ ಬರೋದಕ್ಕೆ ತುಂಬ ಜನ ಭಯ ಪಡ್ತಾರೆ ಇದ್ರ ನೋಡಿ. ಒಂಥರ ಚಿಕ್ಕ ಲಯನ್ ಥರನೇ ಅನಿಸುತ್ತೆ. ಅದ್ರ ಫೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಟೋನಿ ಹಾಯ್ ಟೋನಿ. ನೋಡಿ ಟೋನಿ ನೋಡಿ ಯಾವ ಥರ ಇದೆ. ಸೊ ಇದು ಒಂಥರ ಸೆಕ್ಯೂರಿಟಿ ನಮ್ಮ ಕಂಪ್ಲೀಟ್ ಕಾಂಪೌಂಡಿಗೆಲ್ಲ. ಆ್ಯಂಡ್ ನಮ್ಮ ಪಪ್ಪನಾಗಲಿ ನನ್ನ ತಮ್ಮನಾಗಲಿ ಯಾರೇ ಏನಾದರೂ ಮುಟ್ರೂ ಅವ್ರ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡುತ್ತೆ ಇದು. ಸೊ ಹೇಳ್ತಾರಲ್ಲ ಪೆಟ್ನ ಸಾಕೊಂಡ್ರೆ ಎಷ್ಟು ಕನೆಕ್ಷನ್ ಇರುತ್ತೆ ಅಂತೇಳ್ಬಿಟ್ಟು. ತುಂಬ ಕನೆಕ್ಷನ್ ಇದೆ. ಬಟ್ ನಾನು ಅಷ್ಟೊಂದು ಇಲ್ಲಿ ಇರಲಿಲ್ಲ ಅಲ್ವ, ಮದುವೆ ಆದಮೇಲೆ ಅಲ್ಲಿ ನಮ್ಮ ಬ್ಯಾಂಗ್ಳೂರಿಗೆ ಹೋದಾಗಿಂದ ನನಗೆ ಅಷ್ಟೊಂದು ಕನೆಕ್ಷನ್ ಇಲ್ಲ. ಅಮ್ಮ ಜೊತೆ ಮತ್ತು ನಮ್ಮ ಪಪ್ಪ ಜೊತೆ ತುಂಬ ಆಡುತ್ತೆ ಇದು. ಸೊ ಅದಕ್ಕೆ ನೇಮ್ ಇಟ್ಟು ಟೋನಿ ಅಂತೇಳ್ಬಿಟ್ಟು ನಾನೇ. ಆ್ಯಂಡ್ ಇದಕ್ಕೆ ಚಿಕನ್ ಅಂದರೆ ಫೇವ್ರೆಟ್. ಸೊ ನಾವು ಚಿಕನ್ ತಿಂದಾಗೆಲ್ಲ ಅದಕ್ಕೆ ಸಪ್ರೇಟಾಗಿ ಉಪ್ಪು ಖಾರ ಏನೂ ಇಲ್ದಿರ ಜಸ್ಟ್ ಬೇಯಿಸ್ಬಿಟ್ಟು ಅದಕ್ಕೆ ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅದು. ನೋಡಿ ಟೋನಿ ಥ್ಯಾಂಕ್ಸ್. ರೈಡಾ ನಾವು ಮನೇಲಿ ತೆಲುಗು ಮಾತಾಡೋದು. ಸೊ ನಮ್ಮ ಟೋನಿ ಜೊತೆನೂ ತೆಲುಗುನೇ ಮಾತಾಡೋದು. ಥ್ಯಾಂಕ್ಸ್ ಟೋನಿ. ನೋಡಿ ಎಷ್ಟು ಉದ್ದ ಇದೆ. ಮೊನ್ನೆ ತಾನೇ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬಂದ್ರಿ ಎಷ್ಟಿದೆ ತೂಕ ಅಂತ ಹೇಳ್ಬಿಟ್ಟು. 45 kgs ಇದೆಯಂತೆ.
ಹೇಗಿದೆ ನಮ್ಮ ಟೋನಿ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಯಾವ ಥರ ಜಂಪ್ ಮಾಡುತ್ತೆ, ಅದು ನೋಡ್ರೆ ಭಯ ಆಗುತ್ತೆ ತುಂಬ ಜನಕ್ಕೆ. ನಮ್ಮ ಮನೇಲಿ ಫಿಶ್ ಟ್ಯಾಂಕ್ ಕೂಡ ಇದೆ. ನನ್ನ ಚಿಕ್ಕ ತಮ್ಮಗೆ ಮನುಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನೇ ಟೋನಿನ ಮನೆಗೆ ತಂದಿತ್ತು. ಫಿಶಸ್ ಎಲ್ಲ ಟೇಕ್ ಕೇರ್ ಮಾಡ್ತಾನೆ. ಬಟ್ ಏನಪ್ಪ ಬೇಜಾರು ಅಂತ ಹೇಳಿದ್ರೆ ಸ್ವಲ್ಪ ದಿನಕ್ಕೆಲ್ಲ ಸತ್ತೋಗ್ತಾ ಇರುತ್ತೆ ಫಿಶಸ್. ಅದನ್ನ ನೋಡಿ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಅವನೊಂದು 30 ತಂದಿದ್ದ ಅನಿಸುತ್ತೆ. ಲಾಸ್ಟಿಗೆ ನೋಡಿ 3 ಉಳಿದಿದೆ. ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ತುಂಬ ಕಂತ್ರಿ ಫೈಟರ್ ಫಿಶ್ ಥರ ಎಲ್ಲ ಆದಮೇಲೆ ಅಟ್ಯಾಕ್ ಮಾಡುತ್ತೆ. ಬ್ಯಾಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ. ನಿಜ ಬೆಟ್ಟ ಇದೆ ಹಿಂದೆ ಒಂದು ದೊಡ್ಡದು, ಆ್ಯಂಡ್ ಅದು ಸೀ ಇದೆ, ಸಮುದ್ರ ಅಂತಲೇ ಅನಿಸುತ್ತೆ. ಚೆನ್ನಾಗಿದೆ ನೋಡಿ ಬ್ಯಾಕ್ಗ್ರೌಂಡು. 3 ಫಿಶ್ ಇದೆ ಅಷ್ಟೇ ಈಗ ಸದ್ಯಕ್ಕೆ. ಸೊ ಇದು ಊಟ ಹಾಕಿಲ್ಲ ಅಂತ ಹೇಳಿದ್ರೆ ಇದು ಅಟ್ಯಾಕ್ ಮಾಡುತ್ತೆ. ಯಾವ ಥರ ಅಂದರೆ ಮೇಲೆ ಬಾಕ್ಸ್ದು ಕವರ್ ಇರುತ್ತೆ ಅಲ್ವಾ ಟಾಪ್, ಅದನ್ನು ಬಂದು ಅದರ ಮೌತಿಂದ ಹೊಡಿತಾ ಇರುತ್ತೆ ಮೇಲೆಗೆ. ಸೊ ಅವಾಗ ನಾವು ಊಟ ಹಾಕ್ಬೇಕು ಇದಕ್ಕೆ. ನೋಡಿ ನಾವು ಒಳಗಡೆ ಇದಕ್ಕೆ ಬುದ್ಧ ಸೆಟಪ್ ಮಾಡಿದ್ದೀರಿ, ಎಲ್ಲ ನನ್ನ ತಮ್ಮನೇ ಮಾಡಿರೋದು ಇದೆಲ್ಲ. ಸೊ ಅವನೇ ಎಲ್ಲ ಕ್ಲೀನಿಂಗ್ ಮಾಡೋದಾಗಲಿ ಎಲ್ಲ ಅವನೇ ನೋಡ್ಕೊತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಇರೋದು ಆರ್ಟಿಫಿಷಿಯಲ್ ಫೋಟೋಸ್ ಇದೆ ನೋಡಿ ಫಿಶಸ್ದು, ಬಟ್ ರಿಯಲ್ ಫಿಶಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಲರ್ಸ್ ಯಾವ ಥರ ದೇವರು ಕ್ರಿಯೇಟ್ ಮಾಡ್ತಾರಪ್ಪ ಅಂತಲೇ ಗೊತ್ತಾಗಲ್ಲ. ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್ ಇರುತ್ತೆ ಫಿಶಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸೀನರಿ ನೋಡ್ತಿದ್ರೆ ರಿಯಲಾಗಿ ನಾನು ಆ ಪ್ಲೇಸಲ್ಲಿ ಇದ್ದೀನ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೀರೊಳಗಡೆ. ಸೊ ಮೇ ಬಿ ಫಿಶಸ್ ಕೂಡ ಅದೇ ಥರ ಅನ್ಕೊತಿರುತ್ತೇನೋ. ನಿಮ್ಮ ಮನೇಲೂ ಫಿಶಸ್ ಇದೆಯಾ? ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮನೇಲಿ ಒಬ್ಬರೇ ಇರಬೇಕಾದ್ರೆ ಫಿಶಸ್ ಜೊತೆ ತುಂಬ ಜನಕ್ಕೆ ಮಾತಾಡೋ ಅಭ್ಯಾಸ ಇರುತ್ತೆ, ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳೋ ಅಭ್ಯಾಸ ಇರುತ್ತೆ. ಮೂವೀಸಲ್ಲೆಲ್ಲ ನೋಡಿರ್ತೀರಲ್ಲ, ಫಿಶ್ ಜೊತೆ ತುಂಬ ಕನೆಕ್ಷನ್ ಇರುತ್ತೆ. ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸಿಂಗಲ್ ಫಿಶ್ ಇಲ್ಲ ಅಂದರೆ ಕಪಲ್ ಫಿಶ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಅವರೆಲ್ಲೋದ್ರೂ. ನೋಡಿ ಪಿಂಕ್ ಕಲರ್ ನನಗಿಷ್ಟ. ಮತ್ತು ಗರ್ಲ್ಸ್ಗೆ ಫಿಶಸಲ್ಲೂ ಪಿಂಕ್ ಅಂತಲೇ ಇಷ್ಟ ಅಂತ ಅಂದ್ಕೊಂಬಿಡಿ. ಅದು ಸ್ವಲ್ಪ ಕ್ಯೂಟಾಗಿದೆ ಚಿಕ್ಕದಾಗಿ, ಇನ್ನು ಬೇರೆದೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಅದರದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಯಾವ ಥರ ಮಲಗಿದೆ ಅದು. ಅದು ಆರಾಮಾಗಿ ಮಂಚದ ಮೇಲೆ ಸೋಫಾ ಮೇಲೆ ಮಲ್ಕೊಂಡಿರುತ್ತೆ. ಅದ್ರ ಕೆಲಸ ಏನಿರಲ್ಲ, ಇಲಿಗಳನ್ನ ಬೇಟೆ ಆಡಿ ಬಂದು ಮತ್ತೆ ಆರಾಮಾಗಿ ಮಲ್ಕೊಂಡಿರೋದು. ಒಳ್ಳೆ ಮಗು ಥರ ಮಲ್ಕೊಂಡಿರುತ್ತೆ. ನಾವು ಯಾರೂ ಡಿಸ್ಟರ್ಬೇ ಮಾಡಲ್ಲ, ಆರಾಮಾಗಿ ಮಂಚದ ಮೇಲೆ ಹೋಗಿ ಮಲ್ಕಿರುತ್ತೆ. ಕ್ಯೂಟಾಗಿದೆ ನೋಡಿ. ಬಾಯ್ ಗರ್ಲ ಇದೆ ನೋಡಿ, ಹೆಂಗೆ ಕೆರೆಯುತ್ತೆ ನೋಡಿ. ಫುಲ್ಲು ಆಟ ಆಡುತ್ತೆ ನಮ್ಮ ಮಮ್ಮಿ ಜೊತೆ. ಅದೇ ಕಾಲೇನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾಲು ಇಟ್ಕೊಳುತ್ತೆ, ಬಂದು ಜಂಪ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ನೋಡಿ ಅದಕ್ಕೆ ಕಾಲು ಕೊಡಬೇಕು. ನೋಡಿ ಇವಾಗ ಇನ್ನೂ ಎದ್ದಿದ್ದು, ಮತ್ತೆ ನಿದ್ದೆ ಬರ್ತಾಯಿದೆ. ನೋಡಿ ಹಾಲಲ್ಲಿ ಇಟ್ಟರೆ ಕುಡ್ದಿಲ್ಲ, ಹಾಲು ಮತ್ತು ರೈಸು ತಿಂದಿಲ್ಲ. ಸೊ ಡೈಲಿ ಅದ್ರ ಪ್ಲೇಸಲ್ಲಿ ಇಟ್ಟರೆ ಅಂತ ತಿನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಎತ್ಕೊಂಡೋಗಿ ಹಾಲಲ್ಲಿ ಇಟ್ಟೆ. ನಮ್ಮ ಮಮ್ಮಿ ಮತ್ತು ಕಿಚನಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ. ನಮ್ಮ ಮನೇಲಿ ಒಂಥರ ರಾಜ ಥರ ಇರುತ್ತೆ, ಬರೀ ತಿನ್ನೋದು ಮಲ್ಕೋದು ಅಷ್ಟೇ ಕೆಲಸ, ಇನ್ನೇನಿಲ್ಲ ಇದ್ರದ್ದು. ವೈಟಿ ನೋಡಿ ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ಥರ ನೋಡ್ತಿದ್ದೆ. ಹಾಲೆಲ್ಲ ಕುಡಿದ್ಬಿಡ್ತು, ರೈಸ್ ಮಾತ್ರ ಹಂಗೆ ಇಟ್ಕೊಂಡಿದ್ದೆ. ನಮ್ಮ ಥರನೇ ಸೇಮ್ ಅದೂ ಅಷ್ಟೇ. ಆಯಿತು ಕೆಲಸ. ಇವಾಗ ನಿದ್ದೆ ಹೋಗೋಕ್ಕೆ ಟೈಮ್ ಆಗಿದೆ. ಆಯಿತು, ಇವಾಗ ಆಚೆಗೆ ಹೋಗ್ತಿದ್ದೆ. ಮೇ ಬಿ ಬೇಟೆಗೆ ಹೋಗ್ತಿದೆ ಅನಿಸುತ್ತೆ, ಇಲ್ಲಿಗೆ ನೋಡ್ಕೋದಕ್ಕೆ. ಇದು ಕ್ಯಾಟ್ ಸೌಂಡಿಂಗ್ ಮಾಡಿದ್ರೆ ಕ್ಯಾಟ್ ನಮ್ಮ ಕಡೆ ತಿರುಗುತ್ತೆ.
ನೋಡೋದಲ್ಲ ನಮ್ಮ ಮನೇಲಿ ಯಾವ್ಯಾವ ಡಿಫ್ರೆಂಟ್ ಪೆಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ನೇಮ್ಸ್ ಕೂಡ ತಿಳಿಸಿದ್ದೀನಿ. ನಿಮ್ಮ ಮನೇಲಿ ಕೂಡ ಇದೆ ಅದೇ ರೀತಿ ಪೆಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಬಿಸಿಲಿದೆ, ಕಣ್ಣು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಆಚೆ ಕೂತಿದ್ದೀನಿ. ಇದು ಸಮ್ಮರಾ ಇಲ್ಲ ರೈನಿ ಸೀಸನ್ ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೆ ಕಣ್ಣು ಸರಿಯಾಗಿ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.